ಮುಂದಿನ ಸುದ್ದಿ ಕಡೆಗೆ ಗಮನ ಕೊಡೋಣ. ಬಸ್ ಆಯ್ತು, ಮೆಟ್ರೋ ಆಯ್ತು, ಇದೀಗ ಮತ್ತೊಂದು ಶಾಕ್ ಗ್ರಾಹಕರನ್ನ ಕಾಡೋದು ನಿಶ್ಚಿತ. ಸತ್ಯವೇ ತುಟಿ ಸುಡೋಕೆ ಸಿದ್ಧವಾಗಿದೆ ಫಿಲ್ಟರ್ ಕಾಫಿ. 10% 15% ಫಿಲ್ಟರ್ ಕಾಫಿಯ ದರ ಏರಿಕೆಗೆ ಹೋಟೆಲ್ಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಅತ್ಯುತ್ತಮವಾದ ಫಿಲ್ಟರ್ ಕಾಫಿ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಸಿಗುತ್ತಿರುವುದು ಹೆಮ್ಮೆಯ ವಿಷಯ. ಇತ್ತೀಚೆಗೆ ದಿನದಿಂದ ದಿನಕ್ಕೆ ಕಾಫಿ ಪುಡಿ ಬೆಲೆ ಗಗನಕ್ಕೆ ಏರುತ್ತಿದೆ. ಇದರ ಜೊತೆಗೆ ಕೆಲವೇ ದಿನಗಳಲ್ಲಿ ಹಾಲಿನ ಬೆಲೆಯು ಏರುವ ಸಂಭವಗಳಿವೆ. ಈ ಎಲ್ಲ ಕಾರಣಗಳಿಂದ ಕನಿಷ್ಠ 10% 15% ಕಾಫಿ ಬೆಲೆಯನ್ನು ಏರಿಸಬೇಕಾಗುವುದು ಅನಿವಾರ್ಯವಾಗಬಹುದು. ಬೆಂಗಳೂರು ನಗರದಲ್ಲಿ ಅತ್ಯುತ್ತಮವಾದ ಫಿಲ್ಟರ್ ಕಾಫಿ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಸಿಗುತ್ತಿರುವುದು ಹೆಮ್ಮೆಯ ವಿಷಯ. ಇತ್ತೀಚೆಗೆ ದಿನದಿಂದ ದಿನಕ್ಕೆ ಕಾಫಿ ಪುಡಿ ಬೆಲೆ ಗಗನಕ್ಕೆ ಏರುತ್ತಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ವೀರೇಶ್, ಈಗ ಆಲ್ರೆಡಿ ಜನ ಕಂಗಾಲಾಗಿದ್ದಾರೆ. ದಿನ ಬಳಕೆಯ ಬಹುತೇಕ ಸೇವಾ ವಲಯ ಹಾಗೆ ಬಹುತೇಕ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಅಂತ ಹೇಳಿ. ಬಸ್ಸು, ಮೆಟ್ರೋ ಇತ್ಯಾದಿ ಆಯಿತು, ಇದೀಗ ಕಾಫಿಯಲ್ಲೂ ಕೂಡ ದರ ಏರಿಕೆ, ಅದರಲ್ಲೂ ಫಿಲ್ಟರ್ ಕಾಫಿ 10% 15% ದರ ಏರಿಕೆ ಅನ್ನೋ ಮಾಹಿತಿ ಸಿಗ್ತಾ ಇರೋದು. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ಹಾಲಿನ ದರ ಏರಿಕೆ ನಂತರ ಮತ್ತೊಂದು ಕಡೆ ಈಗ ಪ್ರಸ್ಥಾನವಾಗಿದೆ. ಹಾಲಿನ ದರ ಏರಿಕೆ ಆಗ್ಬಹುದು ಎಂಬ ವಿಚಾರಕ್ಕೆ ಇದೀಗ ಹೋಟೆಲ್ ಮಾಲೀಕರ ಸಂಘದವರು ಇದೀಗ ಫಿಲ್ಟರ್ ಕಾಫಿ ದರ ಹೆಚ್ಚಳ ಮಾಡಲು ಮುಂದಾಗಿದ್ದಾರೆ. 10% 15%. ಈಗ ಕಾಫಿ ದರ 20 ರೂಪಾಯಿ ಇದೆ, ಕೆಲವೊಂದು ಹೋಟೆಲ್ಗಳಲ್ಲಿ 25 ರೂಪಾಯಿ ಇದೆ. ಈಗ 10% 15% ಆದರೆ 3ರಿಂದ 4 ರೂಪಾಯಿ ಜಾಸ್ತಿ ಆಗ್ಬೋದು. ಇದೊಂದು ಮತ್ತೊಂದು ಕಡೆ ಹೊರೆ ಆಗ್ಬೋದು. ಯಾಕಂದ್ರೆ ಕೆಲವೊಬ್ರು ಹೇಳ್ತಾರೆ 30-35 ರೂಪಾಯಿ ಕೊಟ್ಟರೆ ಒಂದು ಬೆಳಗ್ಗೆ ನಾಷ್ಟ ಆಗುತ್ತೆ ಒಂದು ಕಾಫಿ ಕುಡಿಯೋ ಬದಲು. ಹೀಗಾಗಿ ಎಲ್ಲ ಒಂದು ಕಡೆ ಸಿಟಿಯ ಜನರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರು. ಯಾಕಂದ್ರೆ ಪ್ರತಿಯೊಂದು ದರ ಜಾಸ್ತಿ ಆಗಿದೆ. ಒಂದು ಕಡೆ ಬಸ್ಸು, ಮೆಟ್ರೋ, ನೀರು ಎಲ್ಲವೂ ದರ ಜಾಸ್ತಿ ಆಗಿದೆ. ಇದೀಗ ಫಿಲ್ಟರ್ ಕಾಫಿ ದರ ಜಾಸ್ತಿ ಆಗೋದು ಮಾಡ್ತದ್ದು ಸರಿಯಲ್ಲ. ಹೀಗಾಗಿ ಈ ಒಂದು ದರವನ್ನ ಮಾಡಬಾರದು. ಹೀಗಾಗಿ ಒಂದ್ ಕಡೆ ಸರ್ಕಾರ ಮಧ್ಯಪ್ರವೇಶ ಮಾಡ್ಬೇಕಂತೇನೆ ಒಂದ್ ಕಡೆ ಸಿಟಿ ಜನರು ಒತ್ತಾಯ ಮಾಡ್ತಿದ್ದಾರೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಮುಂದಿನ ಸುದ್ದಿ ಕಡೆಗೆ ಗಮನ ಕೊಡೋಣ. ಬಸ್ ಆಯ್ತು, ಮೆಟ್ರೋ ಆಯ್ತು, ಇದೀಗ ಮತ್ತೊಂದು ಶಾಕ್ ಗ್ರಾಹಕರನ್ನ ಕಾಡೋದು ನಿಶ್ಚಿತ. ಸತ್ಯವೇ ತುಟಿ ಸುಡೋಕೆ ಸಿದ್ಧವಾಗಿದೆ ಫಿಲ್ಟರ್ ಕಾಫಿ. 10% 15% ಫಿಲ್ಟರ್ ಕಾಫಿಯ ದರ ಏರಿಕೆಗೆ ಹೋಟೆಲ್ಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಅತ್ಯುತ್ತಮವಾದ ಫಿಲ್ಟರ್ ಕಾಫಿ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಸಿಗುತ್ತಿರುವುದು ಹೆಮ್ಮೆಯ ವಿಷಯ. ಇತ್ತೀಚೆಗೆ ದಿನದಿಂದ ದಿನಕ್ಕೆ ಕಾಫಿ ಪುಡಿ ಬೆಲೆ ಗಗನಕ್ಕೆ ಏರುತ್ತಿದೆ. ಇದರ ಜೊತೆಗೆ ಕೆಲವೇ ದಿನಗಳಲ್ಲಿ ಹಾಲಿನ ಬೆಲೆಯು ಏರುವ ಸಂಭವಗಳಿವೆ. ಈ ಎಲ್ಲ ಕಾರಣಗಳಿಂದ ಕನಿಷ್ಠ 10% 15% ಕಾಫಿ ಬೆಲೆಯನ್ನು ಏರಿಸಬೇಕಾಗುವುದು ಅನಿವಾರ್ಯವಾಗಬಹುದು. ಬೆಂಗಳೂರು ನಗರದಲ್ಲಿ ಅತ್ಯುತ್ತಮವಾದ ಫಿಲ್ಟರ್ ಕಾಫಿ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಸಿಗುತ್ತಿರುವುದು ಹೆಮ್ಮೆಯ ವಿಷಯ. ಇತ್ತೀಚೆಗೆ ದಿನದಿಂದ ದಿನಕ್ಕೆ ಕಾಫಿ ಪುಡಿ ಬೆಲೆ ಗಗನಕ್ಕೆ ಏರುತ್ತಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ವೀರೇಶ್, ಈಗ ಆಲ್ರೆಡಿ ಜನ ಕಂಗಾಲಾಗಿದ್ದಾರೆ. ದಿನ ಬಳಕೆಯ ಬಹುತೇಕ ಸೇವಾ ವಲಯ ಹಾಗೆ ಬಹುತೇಕ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಅಂತ ಹೇಳಿ. ಬಸ್ಸು, ಮೆಟ್ರೋ ಇತ್ಯಾದಿ ಆಯಿತು, ಇದೀಗ ಕಾಫಿಯಲ್ಲೂ ಕೂಡ ದರ ಏರಿಕೆ, ಅದರಲ್ಲೂ ಫಿಲ್ಟರ್ ಕಾಫಿ 10% 15% ದರ ಏರಿಕೆ ಅನ್ನೋ ಮಾಹಿತಿ ಸಿಗ್ತಾ ಇರೋದು. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ಹಾಲಿನ ದರ ಏರಿಕೆ ನಂತರ ಮತ್ತೊಂದು ಕಡೆ ಈಗ ಪ್ರಸ್ಥಾನವಾಗಿದೆ. ಹಾಲಿನ ದರ ಏರಿಕೆ ಆಗ್ಬಹುದು ಎಂಬ ವಿಚಾರಕ್ಕೆ ಇದೀಗ ಹೋಟೆಲ್ ಮಾಲೀಕರ ಸಂಘದವರು ಇದೀಗ ಫಿಲ್ಟರ್ ಕಾಫಿ ದರ ಹೆಚ್ಚಳ ಮಾಡಲು ಮುಂದಾಗಿದ್ದಾರೆ. 10% 15%. ಈಗ ಕಾಫಿ ದರ 20 ರೂಪಾಯಿ ಇದೆ, ಕೆಲವೊಂದು ಹೋಟೆಲ್ಗಳಲ್ಲಿ 25 ರೂಪಾಯಿ ಇದೆ. ಈಗ 10% 15% ಆದರೆ 3ರಿಂದ 4 ರೂಪಾಯಿ ಜಾಸ್ತಿ ಆಗ್ಬೋದು. ಇದೊಂದು ಮತ್ತೊಂದು ಕಡೆ ಹೊರೆ ಆಗ್ಬೋದು. ಯಾಕಂದ್ರೆ ಕೆಲವೊಬ್ರು ಹೇಳ್ತಾರೆ 30-35 ರೂಪಾಯಿ ಕೊಟ್ಟರೆ ಒಂದು ಬೆಳಗ್ಗೆ ನಾಷ್ಟ ಆಗುತ್ತೆ ಒಂದು ಕಾಫಿ ಕುಡಿಯೋ ಬದಲು. ಹೀಗಾಗಿ ಎಲ್ಲ ಒಂದು ಕಡೆ ಸಿಟಿಯ ಜನರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರು. ಯಾಕಂದ್ರೆ ಪ್ರತಿಯೊಂದು ದರ ಜಾಸ್ತಿ ಆಗಿದೆ. ಒಂದು ಕಡೆ ಬಸ್ಸು, ಮೆಟ್ರೋ, ನೀರು ಎಲ್ಲವೂ ದರ ಜಾಸ್ತಿ ಆಗಿದೆ. ಇದೀಗ
ಫಿಲ್ಟರ್ ಕಾಫಿ ದರ ಜಾಸ್ತಿ ಆಗಿದ್ದು ಮಾಡ್ತಿದ್ದು ಸರಿಯಲ್ಲ. ಹೀಗಾಗಿ ಈ ಒಂದು ದರವನ್ನ ಮಾಡಬಾರದು. ಹೀಗಾಗಿ ಒಂದ್ ಕಡೆ ಸರ್ಕಾರ ಮಧ್ಯಪ್ರವೇಶ ಮಾಡ್ಬೇಕಂತೇನೆ ಒಂದ್ ಕಡೆ ಸಿಟಿ ಜನರು ಒತ್ತಾಯ ಮಾಡ್ತಿದ್ದಾರೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಮುಂದಿನ ಸುದ್ದಿ ಕಡೆಗೆ ಗಮನ ಕೊಡೋಣ. ಬಸ್ ಆಯ್ತು, ಮೆಟ್ರೋ ಆಯ್ತು, ಇದೀಗ ಮತ್ತೊಂದು ಶಾಕ್. ಗ್ರಾಹಕರನ್ನ ಕಾಡೋದು ನಿಶ್ಚಿತ. ಸತ್ಯವೇ ತುಟಿ ಸುಡೋಕೆ ಸಿದ್ಧವಾಗಿದೆ ಫಿಲ್ಟರ್ ಕಾಫಿ. 10% ಫಿಲ್ಟರ್ ಕಾಫಿಯ ದರ ಏರಿಕೆಗೆ ಹೋಟೆಲ್ಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಅತ್ಯುತ್ತಮವಾದ ಫಿಲ್ಟರ್ ಕಾಫಿ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಸಿಗುತ್ತಿರುವುದು ಹೆಮ್ಮೆಯ ವಿಷಯ. ಇತ್ತೀಚೆಗೆ ದಿನದಿಂದ ದಿನಕ್ಕೆ ಕಾಫಿ ಪುಡಿ ಬೆಲೆ ಗಗನಕ್ಕೆ ಏರುತ್ತಿದೆ. ಇದರ ಜೊತೆಗೆ ಕೆಲವೇ ದಿನಗಳಲ್ಲಿ ಹಾಲಿನ ಬೆಲೆಯು ಏರುವ ಸಂಭವಗಳಿವೆ. ಈ ಎಲ್ಲ ಕಾರಣಗಳಿಂದ ಕನಿಷ್ಠ 10-15% ಕಾಫಿ ಬೆಲೆಯನ್ನು ಏರಿಸಬೇಕಾಗುವುದು ಅನಿವಾರ್ಯವಾಗಬಹುದು. ಬೆಂಗಳೂರು ನಗರದಲ್ಲಿ ಅತ್ಯುತ್ತಮವಾದ ಫಿಲ್ಟರ್ ಕಾಫಿ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಸಿಗುತ್ತಿರುವುದು ಹೆಮ್ಮೆಯ ವಿಷಯ. ಇತ್ತೀಚೆಗೆ ದಿನದಿಂದ ದಿನಕ್ಕೆ ಕಾಫಿ ಪುಡಿ ಬೆಲೆ ಗಗನಕ್ಕೆ ಏರುತ್ತಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ವೀರೇಶ್, ಈಗ ಆಲ್ರೆಡಿ ಜನ ಕಂಗಾಲಾಗಿದ್ದಾರೆ. ದಿನ ಬಳಕೆಯ ಬಹುತೇಕ ಸೇವಾ ವಲಯ ಹಾಗೆ ಬಹುತೇಕ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಅಂತ ಹೇಳಿ. ಬಸ್ಸು, ಮೆಟ್ರೋ ಇತ್ಯಾದಿ ಆಯ್ತು, ಇದೀಗ ಕಾಫಿಯಲ್ಲೂ ಕೂಡ ದರ ಏರಿಕೆ. ಅದರಲ್ಲೂ ಫಿಲ್ಟರ್ ಕಾಫಿ 10-15% ದರ ಏರಿಕೆ ಅನ್ನೋ ಮಾಹಿತಿ ಸಿಗ್ತಾ ಇರೋದು. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ಹಾಲಿನ ದರ ಏರಿಕೆ ನಂತರ ಮತ್ತೊಂದು ಕಡೆ ಈಗ ಪ್ರಸ್ತಾವಿಸವಾಗಿದೆ ಹಾಲಿನ ದರ ಏರಿಕೆ ಆಗ್ಬಹುದು ಎಂಬ ವಿಚಾರಕ್ಕೆ ಇದೀಗ ಹೋಟೆಲ್ ಮಾಲೀಕರ ಸಂಘದವರು ಇದೀಗ ಫಿಲ್ಟರ್ ಕಾಫಿ ದರ ಹೆಚ್ಚಳ ಮಾಡಲು ಮುಂದಾಗಿದ್ದಾರೆ. 10-15%. ಈಗ ಕಾಫಿ ದರ 20 ರೂಪಾಯಿ ಇದೆ, ಕೆಲವೊಂದು ಹೋಟೆಲ್ಗಳಲ್ಲಿ 25 ರೂಪಾಯಿ ಇದೆ. ಈಗ 10-15% ಆದ್ರೆ 3-4 ರೂಪಾಯಿ ಜಾಸ್ತಿ ಆಗ್ಬಹುದು. ಇದೊಂದು ಮತ್ತೊಂದು ಕಡೆ ಹೊರೆ ಆಗ್ಬಹುದು. ಯಾಕಂದ್ರೆ ಕೆಲವೊಬ್ರು ಹೇಳ್ತಾರೆ 30-35 ರೂಪಾಯಿ ಕೊಟ್ಟರೆ ಒಂದು ಬೆಳಗ್ಗೆ ನಾಷ್ಟ ಆಗುತ್ತೆ ಒಂದು ಕಾಫಿ ಕುಡಿಯೋ ಬದಲು. ಹೀಗಾಗಿ ಎಲ್ಲ ಒಂದ್ ಕಡೆ ಸಿಟಿಯ ಜನರು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರು. ಯಾಕಂದ್ರೆ ಪ್ರತಿಯೊಂದು ದರ ಜಾಸ್ತಿ ಆಗಿದೆ. ಒಂದ್ ಕಡೆ ಬಸ್ಸು, ಮೆಟ್ರೋ, ನೀರು ಎಲ್ಲವೂ ದರ ಜಾಸ್ತಿ ಆಗಿದೆ. ಇದೀಗ ಫಿಲ್ಟರ್ ಕಾಫಿ ದರ ಜಾಸ್ತಿ ಆಗಿದ್ದು ಮಾಡ್ತಿದ್ದು ಸರಿಯಲ್ಲ. ಹೀಗಾಗಿ ಈ ಒಂದು ದರವನ್ನ ಮಾಡಬಾರದು. ಹೀಗಾಗಿ ಒಂದ್ ಕಡೆ ಸರ್ಕಾರ ಮಧ್ಯಪ್ರವೇಶ ಮಾಡ್ಬೇಕಂತೇನೆ ಒಂದ್ ಕಡೆ ಸಿಟಿ ಜನರು ಒತ್ತಾಯ ಮಾಡ್ತಿದ್ದಾರೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಮುಂದಿನ ಸುದ್ದಿ ಕಡೆಗೆ ಗಮನ ಕೊಡೋಣ. ಬಸ್ ಆಯ್ತು, ಮೆಟ್ರೋ ಆಯ್ತು, ಇದೀಗ ಮತ್ತೊಂದು ಶಾಕ್. ಗ್ರಾಹಕರನ್ನ ಕಾಡೋದು ನಿಶ್ಚಿತ. ಸತ್ಯವೇ ತುಟಿ ಸುಡೋಕೆ ಸಿದ್ಧವಾಗಿದೆ ಫಿಲ್ಟರ್ ಕಾಫಿ. 10-15% ಫಿಲ್ಟರ್ ಕಾಫಿಯ ದರ ಏರಿಕೆಗೆ ಹೋಟೆಲ್ಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ.